ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಆದ್ರೆ ಇಡೀ ಇಂಟರಾಗೇಷನ್ ನಾಗ ನೀನು ಹೇಳಿದ ಒಂದು ಮಾತು ನಂಗೆ ಬಹಳ ಇಷ್ಟ. ಪ್ರಿಯಾಂಕಾ ಪ್ರಿಯಾಂಕಾ. ಬ್ರೇಕ್ ನ ಬಳಿಕ ಪ್ರಿಯಾಂಕಾ ಬಂದ್ರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿಯಾಂಕಾ ಮೇಡಮ್, ನಾವು ಸಾಂಗ್ಸ್ ಬಗ್ಗೆ ಮಾತನಾಡಿದ್ವಿ. ಇನ್ನ ಚಿತ್ರದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ ನೈಜ ಕತೆ, ನೈಜ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ, ಆ ಒಂದು ಆಕ್ಟ್ ನ ಮಾಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? Well, ನನ್ನ ಪಾತ್ರ she's a working woman, married, and it's a contemporary kind of a role. ಯಾಕಂದ್ರೆ ಇವಾಗ ಹೆಂಗಿರ್ತೀವಿ ನಾವು, ಶೀಸ್ ಆನ್ ಸೋಷಿಯಲ್ ಮೀಡಿಯಾ, ಶೀಸ್ ವೆರಿ ಬಬ್ಲಿ ಅಂತ ಹೇಳ್ಬೋದು. ಅಂಡ್ ಶಿವೂಸ್ ಕ್ಯಾರೆಕ್ಟರ್ ನಾವು ಫೇಸ್ಬುಕ್ ಅಲ್ಲಿ ಭೇಟಿ ಆಗ್ತೀವಿ. ಸೊ ಹಾಗಾಗಿ ಗೊತ್ತಾಗತ್ತೆ ಅಲ್ವಾ, ಈ ಜನರೇಷನ್ ಒಂದು ವರ್ಕಿಂಗ್ ವುಮೆನ್ ಆಗ್ಲಿ, ಇನ್ ಅರ್ಲಿ 30s. ಸೊ ಆತರ ಒಂದು ಲೈವ್ಲಿ ಕ್ಯಾರೆಕ್ಟರ್. ಬಟ್ ಆದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ಒಂದು ಇನ್ಸಿಡೆಂಟ್ ಆದ್ಮೇಲೆ ಏನೇನೋ ಆಗುತ್ತೆ ಅವ್ರ ಲೈಫ್ ಅಲ್ಲಿ ಚೇಂಜಸ್. ಸೊ ಇಟ್ಸ್ ಲೈಕ್ ಬಿಕಾಸ್ ಆ ಇನ್ಸಿಡೆಂಟ್ ಬೇಸ್ಡ್ ಇರೋದ್ರಿಂದ ಆ ಇನ್ಸಿಡೆಂಟ್ ಹಿಂದೆ ಮುಂದೆ ಏನೇನಾಗುತ್ತೆ ಆವಾಗ ನಂದು ಕ್ಯಾರೆಕ್ಟರ್ದು ಚೇಂಜಸ್ ಬರುತ್ತೆ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರುವಂತಹ ಅನಾಹುತಗಳೇನು, ಅದರಿಂದ ಆಗ್ತಾ ಇರುವಂತಹ ಪರಿಣಾಮಗಳೇನು, ಅದನ್ನ ಬಿಂಬಿಸುವಂತಹ ಚಿತ್ರ, ಒಳ್ಳೆ ಮೆಸೇಜ್ ಅನ್ನ ಕೊಡುವಂತಹ ಚಿತ್ರ ಅಂತ ಹೇಳ್ಬಹುದು. ಶಿವ ಸರ್, ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಚಿತ್ರದಲ್ಲಿ ಅಫ್ಕೋರ್ಸ್ ಏನಾಗುತ್ತೆ, ಹಸ್ಬೆಂಡ್ ವೈಫ್ ಇಬ್ರು ಕೆಲ್ಸಕ್ಕೆ ಹೋಗಿದಾಗ ಅಂಡ್ ಈವ್ನಿಂಗ್ ಬಂದಾಗ ಎಷ್ಟು ಅವ್ರು ಮಾತಾಡ್ಕೋತಾರೆ. ಅಂಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನು ಅವ್ರು ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಅವರು ಚಾಟ್ ಮಾಡ್ತಿರುವಾಗ ಯಾರ ಹತ್ರ ಚಾಟ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ ಅಂತಿಲ್ಲ. ಆದ್ರೆ ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಲೈನ್ ಬಾಬು ಸರ್ ನನಗೆ ತುಂಬಾ ಇಷ್ಟ. ಏನು ಅಂತ ಹೇಳಿದ್ರೆ, ಚಾಟ್ ಮಾಡ್ತಿರೋ ಪರ್ಸನ್ ಅವನ ಭಾವನೆಗಳು ನಿಮ್ಗೆ ಗೊತ್ತಾಗಲ್ಲ, ಬರೀ ಲೆಟರ್ಸ್ ಮಾತ್ರ ಬರುತ್ತೆ ಹೊರತು ಅವನ ಒಳಗಡೆ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಚಾಟ್ ಮಾಡುವಾಗ ತುಂಬಾ ಜಾಗೃತೆಯಲ್ಲಿ ಮಾಡ್ಬೇಕು ಅನ್ನೋದು ಒಂದು ಇದೆ. ಓಕೆ, ಅದ್ರ ಜೊತೆಲಿ ಗಂಡ ಹೆಂಡತಿ ಎಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಹೆಂಡತಿಗೆ ಹೇಳ್ತಾನೆ ಅವನು, ನನ್ನ ಕ್ಯಾರೆಕ್ಟರ್ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ, ನಾವಿಬ್ರು ಒಬ್ರಿಗೆ ಡಿಸ್ಟರ್ಬ್ ಆದ್ರೆ ಅದು ನಮ್ಗಿಬ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ. ಇದು ತುಂಬಾ ಈ ಸೂಕ್ಷ್ಮತೆ ಅಂತ ಏನಿದೆ ಅಲ್ಲ ಹಸ್ಬೆಂಡ್ ವೈಫ್ ಮಧ್ಯ ಜೀವನದಲ್ಲಿ, ಅದನ್ನ ಬಾಬು ಸರ್ ಪರ್ಫೆಕ್ಟ್ ಆಗಿ ಅದು ಲೈನ್ಸ್ ಅಲ್ಲಿ ಕೂಡ ಮಾಡಿದ್ದಾರೆ ಅಂಡ್ ಶೂಟ್ ಸಾಂಗ್ ಮಾಡಿದ್ದಾರೆ. ಕೆಲವೊಂದೊಂದ್ ಸರ್ತಿ ಅದು ನಿಜ ಅಂತ ಅನ್ಸ್ಬಿಡ್ತದೆ ನಮ್ಗೆ ಅಲ್ವಾ. ಈಗ ನನ್ಗೊಂದು ಜೀವನ ಇದೆ, ನನ್ಗೊಂದು ಹೆಂಡತಿ ಇದ್ದಾಳೆ, ಒಬ್ಬ ಮಗ ಇದ್ದಾನೆ. ಸೊ ನನ್ಗೆ ಎಲ್ಲಾದ್ರೂ ಡಿಸ್ಟರ್ಬ್ ಆದಾಗ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ, ಅದು ಇಮಿಡಿಯೇಟ್ಲಿ ಮಗನಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಆ ತರದೆಲ್ಲ ಈ ಸೂಕ್ಷ್ಮತೆ ಅಂತ ಏನ್ ಹೇಳ್ತೀವಲ್ಲ, ನಾವು ಸಿನಿಮಾ ನೋಡ್ತಾ ಅದ್ರ ಒಳಗಡೆ ಹೋಗ್ತೀವಿ ನಾವು. ಅಲ್ಲಿ ಹೀರೋ ಕ್ಯಾರೆಕ್ಟರ್ ಅವ್ರು ಆಗ್ತಾರೆ, ಅವ್ರ ಹೆಂಡತಿ ಹೀರೋಯಿನ್ ಆಗ್ತಾರೆ. ಇದು ಕಾಮನ್. ಈ ಗಂಡ ಹೆಂಡತಿ ಹೋಗಿ ನೋಡಿದ್ರೆ ಆತರ ಆಗುತ್ತೆ. ಇದು ನಿಮ್ಮನ್ನ ಅಷ್ಟು ಸೆಳೆಯುತ್ತೆ ಅದು ಸಿನಿಮಾ. ಅಂಡ್ ಯಾವತ್ತೂ ಅಷ್ಟೇ, ಏನು ಒಂದು ಸಿನಿಮಾ ಮಾಡುವಾಗ ಅದ್ರ ಇನ್ನರ್ ಒಳಗಡೆ ಒಂದು ಇದು ಮಾಡ್ತಾರೆ. ಒಂದು ಅದ್ಭುತವಾದ ಒಂದು ಲೈನ್ಸ್ ಹೆಂಡತಿ ಗಂಡನಿಗೆ ಹೇಳ್ತಾರೆ. ಅದೊಂದು ಆ ಜಿಂಕೆ ಕಥೆ ಹೇಳ್ತಾರೆ, ಅದು ನನಗೆ ತುಂಬಾ ಇಷ್ಟವಾದ ಲೈನ್. ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈಗ ಇವರು ಹೇಳ್ಬೇಕು, ಈ ಹೆಣ್ ಜಿಂಕೆಗೆ ಕಣ್ಣಿಗೆ ನವೆ ಆದ್ರೆ ಗಂಡ್ ಜಿಂಕೆ ಕೊಂಬಲ್ಲಿ ಅದನ್ನ ಕ್ಲಿಯರ್ ಮಾಡ್ತದೆ, ನಾವೇನ ಇದ್ ಮಾಡ್ತದೆ, ಕಣ್ಣತ್ರ ಹೋಗಿ ಕಣ್ಣು ಉಜ್ಜುತ್ತಂತೆ. ಆವಾಗ ಹೆಣ್ ಜಿಂಕೆನ್ ತಟಸ್ಥವಾಗಿ ಆ ಜಾಗದಲ್ಲಿ ಇರ್ಬೇಕು, ಗಂಡ್ ಜಿಂಕೆ ಅಷ್ಟು ನಂಬಿಕೆ ಇರ್ಬೇಕು. ಇಲ್ಲ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಮೂವ್ ಆಗ್ಬಿಟ್ರೆ ಕಣ್ಣು ಹೋಗುತ್ತೆ. ಸೊ ಅಷ್ಟೆಲ್ಲ ಸೂಕ್ಷ್ಮತೆ ಈ ತರದ್ದು ಇಡೀ ಸಿನಿಮಾದಲ್ಲಿ ಇದೆ. ಆ ತರ ಒಂದೊಂದು ಒಳ್ಳೊಳ್ಳೆ ಮೆಸೇಜ್ಗಳು ಪಾಸ್ ಆಗಿದೆ ಅಂತ ಪ್ರತಿಯೊಂದು ಫಿಲ್ಮ್ ಮುಗಿಯೋಷ್ಟೊತ್ತಿಗೆ ಅದು ಎಷ್ಟು ಮೆಸೇಜಸ್ ನಿಜವಾಗ್ಲೂ ಹೇಳ್ತಾರೆ ಅಂದ್ರೆ ಅದನ್ನ ಏನು ತಗೊಳ್ಳೋರು ಇರ್ತಾರಲ್ಲ ಆಡಿಯನ್ಸ್, ಅವರು ಅದು ಸ್ಟ್ರೈಟ್ ಅವೇ ಹಾರ್ಟಿಗೆ ಹೋಗುತ್ತೆ. ಹಾಗೆ ಟ್ರಸ್ಟ್ ಇಶ್ಯೂ ಒಂದಿರುತ್ತೆ ಅಲ್ವಾ ಎಲ್ಲ ರಿಲೇಶನ್ಶಿಪ್ಸ್ ಅಲ್ಲಿ. ಐ ಥಿಂಕ್ ಬರ್ತಾ ಏನಾಗಿದೆ ಅಂದ್ರೆ ಇವಾಗ ಎಲ್ಲಾ ತರ ಮೀಡಿಯಾಗಳು ಇರೋದ್ರಿಂದ, ವಾಟ್ಸ್ಆಪ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಟ್ವಿಟರ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ದೇರ್ ಸೋ ಮೆನಿ ಥಿಂಗ್ಸ್. ಎಲ್ಲರೂ ಹತ್ರ ಒಂದ್ ಸ್ಮಾರ್ಟ್ ಫೋನ್ ಇದೆ, ಮೆಸೇಜಸ್ ಕಾಮನ್ ಆಗ್ಬಿಟ್ಟಿದೆ. ಮುಂಚಿನ ತರ ಇಲ್ಲ, ಲೈಕ್ ಒಂದ್ ಲ್ಯಾಂಡ್ ಲೈನ್ ಅಲ್ಲಿನೇ ನೀವು ಮಾತಾಡ್ತಾ ಇದ್ರಿ, ಪತ್ರದ ಮೂಲಕ. ಸೊ ಇವಾಗ ರಿಲೇಶನ್ಶಿಪ್ಸ್ ಅಲ್ಲಿ ಐ ಥಿಂಕ್ ತುಂಬಾ ಸ್ಟ್ರೈನ್ ಇದೆ, ಯಾಕಂದ್ರೆ ಎಲ್ರಿಗೆ ತುಂಬಾ ಮೀನ್ಸ್ ಇದೆ ಫ್ರೆಂಡ್ಶಿಪ್ ಮಾಡಕ್ಕೆ. ಆಮೇಲೆ ಯಾವ ಮಟ್ಟಿಗೆ ಕ್ಯಾಶುವಲ್ ಆಗಿರುತ್ತೆ ಅದು, ಯಾವ ಮಟ್ಟಿಗೆ ಅದು ಬೇರೆ ರೀತಿ ಆಗ್ಬಿರುತ್ತೆ ಅಂತ. ಸಪೋಸ್ ನನ್ ಕಡೆಯಿಂದ ಕ್ಯಾಶುವಲ್, ನಿಮ್ ಕಡೆಯಿಂದ ಅಲ್ಲ. ಸೊ ಈ ಸ್ಮಾಲ್ ವಿಷಯಗಳು ಇರುತ್ತೆ. ಅಂಡ್ ಅನದರ್ ಥಿಂಗ್ ಇಸ್, ಅನದರ್ ಆಸ್ಪೆಕ್ಟ್ ಇಸ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ನಲ್ಲಿ ಹೌ ಮಚ್ ಟ್ರಸ್ಟ್ ಇಸ್ ಓಕೆ, ಹೌ ಮಚ್ ಇಸ್ಂಟ್.
ಆ ತರ ಎಲ್ಲ ತುಂಬಾ ಸ್ಮಾಲ್ ಪಾಯಿಂಟ್ಸ್ ಇದೆ ಮೂವಿಯಲ್ಲಿ ಐ ಥಿಂಕ್. ಖಂಡಿತ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಇರುವಂತಹ ಒಂದು ನಂಬಿಕೆ ಎಷ್ಟಿರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಮಿಸ್ ಆದ್ರೂ ಕೂಡ ಅವ್ರಿಬ್ಬರನ್ನ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ, ಅವರಿಬ್ಬರ ದಾಂಪತ್ಯದಲ್ಲಿ ಯಾವೆಲ್ಲ ವೈಮನ್ಸ್ಗಳು ಉಂಟಾಗುತ್ತೆ ಅದೆಲ್ಲವನ್ನ ಕೂಡ ಇಟ್ಕೊಂಡು ನೈಜವಾಗಿ ತೋರಿಸಿರುವಂತಹ ಚಿತ್ರ. ಅಲ್ಲ, ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಇರುತ್ತೆ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಅರ್ಥ ಮಾಡ್ಕೊಂಡು ಹೋಗೋದು ಅದೇ ಇರೋದು. ಓಕೆ, ಖಂಡಿತ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡೋಣ. ಈಗ ಚಿತ್ರದ ಒಂದು ಟ್ರೈಲರ್ ಕೂಡ ರೆಡಿ ಇದೆ, ನೋಡ್ಕೊಂಡು ಬರೋಣ. ಪ್ರಿಯಾಂಕಾ ಹೃದಯ ಮಿಡಿತ ಹಾಗೆ ನನ್ ಸರ್ವಿಸ್ನಾಗ ಇಷ್ಟೊಂದು ಹುಡುಗರು ನೋಡೇನ್ರಿ ನಾನು, ಆದ್ರೆ ನಿಮ್ಮಷ್ಟು ರೊಮ್ಯಾಂಟಿಕ್ ನೋಡೇ ಇಲ್ಲ ಬಿಡ್ರಿ. ಹಂಗ ಸಿನಿಮಾ ನೋಡ್ದಂಗತ್ ನನಗ. ಅವ್ನ್ ಹಂಗ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾರ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನಂಗೆ ಗೊತ್ತು. ನಮ್ಮ ಹತ್ರ ನಿಮ್ಮಿಬ್ಬರ ಫೋನ್ ಕಾಲ್ ರೆಕಾರ್ಡ್ಸ್ ಮತ್ತೆ ಫೇಸ್ಬುಕ್ನಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡಂತ ಮೆಸೇಜಸ್ ಇವೆ. ಅವರಿಬ್ರು ಪ್ರೀತಿಸ್ತಿದ್ದಾರೆ. ಇರ್ಬೋದ್ರಿ, ಮೇ ಬಿ. ಹಾಯ್ ಅಶ್ವಥ್, ನಾಳೆ ನನ್ನ ಜೊತೆ ಲಂಚಿಗೆ ಜಾಯ್ನ್ ಆಗ್ತೀರಾ ನಮ್ಮ ಮನೇಲಿ? She loves me. ಆದ್ರೆ ಇಡೀ ಇಂಟರಾಗೇಷನ್ನಾಗ ನೀನು ಹೇಳಿದ ಒಂದು ಮಾತು ನಂಗೆ ಬಹಳ ಇಷ್ಟ ಆಯ್ತು. ನಾನು ಈಗಲೂ ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ಪ್ರಿಯಾಂಕಾ ಮೇಡಮ್, ಈ ಟ್ರೈಲರ್ ನಲ್ಲಿ ಪ್ರಕಾಶ್ ರೈ ಸರ್ ಕೂಡ ಅಭಿನಯ ಮಾಡಿದ್ದಾರೆ, ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯ ಮಾಡಿರುವಂತದ್ದು ಚಿತ್ರದಲ್ಲಿ. ಸೊ ಅವರ ಒಂದು ಕ್ಯಾರೆಕ್ಟರ್, ಅವರ ಒಂದು ಪಾತ್ರದ ಬಗ್ಗೆ, ಆಮೇಲೆ ಅವರ ಒಂದು ನಟನೆ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ನಟನೆ ಬಗ್ಗೆ ನಾನು ಹೇಳಕ್ಕೆ ನಾನು ತುಂಬಾ ಚಿಕ್ಕವಳು. ಅಂದ್ರೆ ಈ ಒಂದು ಚಿತ್ರದಲ್ಲಿ ವಂಡರ್ಫುಲ್. ಆಕ್ಚುಲಿ ನಾನು ಅವ್ರ ಜೊತೆ 2 ಮೂವೀಸ್ ಮುಂಚೆ ಮಾಡಿದೀನಿ. ತಮಿಳ್ ಫಿಲ್ಮ್ ನಂದು ಅವ್ರ ಜೊತೆ ಇತ್ತು. ಸೊ ಐ ನೋ ಹಿಮ್ ವೆರಿ ವೆಲ್. ನಂಗೆ ತುಂಬಾ ಇಷ್ಟ ಅವರು, ಅಂದ್ರೆ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಹಿ ಡಿಡ್ ದಿಸ್ ರೋಲ್. ಯಾಕಂದ್ರೆ ಐ ಡೋಂಟ್ ಥಿಂಕ್ ಬೇರೆ ಯಾರು ಈ ರೋಲ್ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂತ. ಅವ್ರು ಅದನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ನ. ಅಂಡ್ ಐ ಥಿಂಕ್ he and Veena Sundar ಅವರು they're the most important characters in the film apart from us as well. So nammolagene, because they are the interrogating officers. And I think I've never seen Prakash sir ಈ ತರ performance ನಾನು ಮುಂಚೆ ನೋಡಿರ್ಲಿಲ್ಲ. actually ಅವರು ಯಾವಾಗಲೂ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ತಾರೆ, ಅದರಲ್ಲಿ ಏನಾದ್ರೂ ಒಂದು ವಿಶೇಷತೆ ಇದೆ. ಆಮೇಲೆ ಏನಂದ್ರೆ ಅವ್ರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಬಿಡ ಕೂಡ ಲೈಕ್ ಎಷ್ಟೊಂದು ತಿಂದಿದ್ದಾರೆ ಒಂದು ಮೀನ್ಸ್ ಸೀನ್ ಮಾಡುವಾಗ. ಬಿಕಾಸ್ ಪ್ರತಿ ಶಾರ್ಟ್ ಅಲ್ಲಿ ಅವ್ರ ಬಾಯಲ್ಲಿ ಪಾನ್ ಇರ್ಬೇಕಾಗಿತ್ತು. ಕರ್ನಾಟಕದ ಸ್ಟೈಲ್. ಸೊ ಅದು ಆಕ್ಚುಲಿ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಒಂದ್ಸತಿ ತಿನ್ಬಿಟ್ಟು ದೇ ಲೀವ್ ಇಟ್ ಆಫ್, ಬಿಕಾಸ್ ಹಂಗೆ ಇರುತ್ತೆ. ಬಟ್ ಹಿ ಸೋ ಡೆಡಿಕೇಟೆಡ್ ದಟ್ ಐ ಥಿಂಕ್ ಹಿ ಆಲ್ಮೋಸ್ಟ್ ಹ್ಯಾಡ್ ಲೈಕ್ ದಿಸ 50 ಬಿಡಗಳ ಹಾಕ್ತಾ ಇತ್ತು. ಸೊ ಆ ರೇಂಜ್ ಡೆಡಿಕೇಶನ್ ಅವ್ರಿಗೆ ಇದೆ. ಆಮೇಲೆ ಅದು ಅಲ್ಲದೆ ಡೈಲಾಗ್ಸ್ ಎಲ್ಲ ಬೈ ಹಾರ್ಟ್ ಮಾಡೋದು ಅಂದ್ರೆ ಒಂದ್ ಸೆಕೆಂಡ್ ಪ್ರಾಂಪ್ಟ್ ತಗೊಳ್ಳಲ್ಲ ಅವ್ರು. ಲೈಕ್ ಜಸ್ಟ್ ಬಂದ್ ನೋಡ್ಕೊಂಡು ಓಕೆ ಅಂದ್ಬಿಟ್ಟು ಹಿ ಜಸ್ಟ್ ಸ್ವಿಚಸ್ ಆನ್ ಲೈಕ್ ದಟ್. ಅಂಡ್ ಇಟ್ಸ್ ಅಮೇಸಿಂಗ್ ಟು ವಾಚ್ ಹಿಮ್ ಆಕ್ಚುಲಿ. ಬಟ್ ನನಗೆ ಜಾಸ್ತಿ ಸೀನ್ಸ್ ಇರಲಿಲ್ಲ ಈ ಮೂವಿಯಲ್ಲಿ ಅವ್ರ ಜೊತೆ. ವೀಣಾ ಸುಂದರ್ ಮ್ಯಾಮ್ ಜೊತೆ ನನಗೆ ಇದೆ. ಬಟ್ ಜಸ್ಟ್ ವಾಚಿಂಗ್ ಹಿಮ್ ಇಸ್ ಅ ಪ್ಲೆಜರ್. ಈಸ್ ಸೋ ಗುಡ್. ಖಂಡಿತ ಅದರಲ್ಲೂ ಅವರ ಒಂದು ಕ್ಯಾರೆಕ್ಟರ್ ಅಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಅದನ್ನ ನೋಡಿದಾಗ್ಲೇ ಅರ್ಥ ಆಗುತ್ತೆ ಅವರ ಒಂದು ಕ್ಯಾರೆಕ್ಟರ್ ಏನು, ಈ ಚಿತ್ರದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ. ಅಂದ್ರೆ ಎಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕದ ಸ್ಟೈಲ್ ಅಲ್ಲಿ, ಉತ್ತರ ಕರ್ನಾಟಕದ ಸ್ಟೈಲ್. ನನಗನ್ಸಿದ ಹಾಗೆ ಪ್ರಕಾಶ್ ಅವರು ಈ ತರದ ಒಂದು ಕ್ಯಾರೆಕ್ಟರ್ ಬಹಳ ಕಡಿಮೆ ಮಾಡಿದ್ದಾರೆ. ಒಂಥರ ಸ್ಪೆಷಲ್ ಕ್ಯಾರೆಕ್ಟರ್. ಹೌದು, ಸ್ಪೆಷಲ್ ಕ್ಯಾರೆಕ್ಟರ್. ಅಲ್ಲ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಪ್ರಿಯಾಂಕಾ ಮೇಡಮ್ಗೂ ಕೂಡ ಹೊಸ ಕ್ಯಾರೆಕ್ಟರ್ ಅಲ್ಲಿ ಅನುಭವ ಆಗಿರುವಂತದ್ದು, ಪ್ರಕಾಶ್ ಸರ್ ಇರಬಹುದು, ನಿಮ್ಗೂ ಕೂಡ ಒಂದು ಹೊಸ ಕ್ಯಾರೆಕ್ಟರ್ ಒಂದು ಅನುಭವ ಆಗಿರುವಂತದ್ದು. ಸರ್ ಎಲ್ಲರಿಗೂ ಕೂಡ ಹೇಳಿ ಮಾಡಿಸ್ಬಿಟ್ಟಿದ್ರ ಅವ್ರ ತಲೆಯಲ್ಲಿ ಇತ್ತ, ಎಲ್ಲರಿಗೂ ಕೂಡ ಹೊಸ ಹೊಸ ಪಾತ್ರಗಳನ್ನ, ಬೇರೆ ತರದ ಪಾತ್ರಗಳಲ್ಲಿ ನಿಮ್ಮನ್ನ ತೋರಿಸ್ಬೇಕು ಅಂತ. ಸೊ ಅದೆಲ್ಲ ವರ್ಕೌಟ್ ಮಾಡಕ್ ಹೋಗಿ ಈ ರೀತಿ ಚೆನ್ನಾಗಿ ಬಂದಿದೆ ಮೂವಿ. ಇಂಟ್ರೆಸ್ಟಿಂಗ್ ಆಗಿದ್ದಂದ್ರೆ
ಥಿಯೇಟರ್ ಹಾಲ್ ಅಲ್ಲಿ ಪ್ರಕಾಶ್ ರೈ ಅವರ ಕಾಮಿಡಿಗೆ ಫುಲ್ ಥಿಯೇಟರ್ ನಗ್ತದೆ. ಹೌದು, ಜಾಸ್ತಿ ಅಂದ್ರೆ ಅವ್ರ ಮ್ಯಾನರಿಸಮ್ ನೋಡಿ, ಅವರು ಎಂತ ಅದ್ಭುತ ನಟ ಅಂದ್ರೆ ಕಾಮಿಡಿ ಕೊಟ್ರು ಅದು ಮಾಡ್ತಾರೆ. ಅದೇ ಒಂದ್ ಸ್ವಲ್ಪ ಏನಂದ್ರೆ ರಿಲ್ಯಾಕ್ಸ್ ಆಗಿ ನಗುವಂತದ್ದು, ಆ ತರದ ಒಂದು ಪ್ರಕಾಶ್ ರೈ ಅವರಿಂದ ಅದು ಈ ಸಿನಿಮಾದಲ್ಲಿ ಕೂಡ, ಅದು ಡೈರೆಕ್ಟರ್ ಕೂಡ ಅಷ್ಟೇ, ಏನೇನ್ ಬೇಕು ಯಾರ್ಯಾರ ಹತ್ರ ಅಷ್ಟು ಮಾಡಿಸಿದ್ದಾರೆ. ಒಳಗಡೆ ಅಂದ್ರೆ ಪಾತ್ರದ ಒಳಗಡೆ ಹೋಗಿ ಅಭಿನಯ ಆಗಿರೋದ್ರಿಂದ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಚಿತ್ರ ಅಂತ ಹೇಳ್ಬಹುದು. ಪ್ರಿಯಾಂಕಾ ಮೇಡಮ್ ಅವಾಗ್ಲೇ ಹೇಳ್ದಂಗೆ ಕ್ರೈಮ್ ಥ್ರಿಲ್ಲರ್ ಮೂವಿ ನಿಮ್ಗೆ ಫಸ್ಟ್ ಒಂದು ಕ್ಯಾರೆಕ್ಟರ್, ಅಂದ್ರೆ ಯಾವತ್ತೂ ಮಾಡದೇ ಇರುವಂತಹ ಕ್ಯಾರೆಕ್ಟರ್, ಹೊಸ ಕ್ಯಾರೆಕ್ಟರ್ ಸಿಕ್ಕಿರುವಂತದ್ದು. ಸೊ ಇದಕ್ಕೆ ಉಪಿ ಸರ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಏನ್ ಹೇಳಿದ್ರು ಈ ಒಂದು ಚಿತ್ರಕ್ಕೆ ಅಂತ? ಉಪಿ ಸರ್ಗೆ ನಾನು ಹೇಳಿದಾಗ ಅವ್ರಿಗೆ ತುಂಬಾ ಎಕ್ಸೈಟಿಂಗ್ ಅನ್ಸ್ತು, ಯಾಕಂದ್ರೆ ಅವರು ಅಮೃತ ವರ್ಷನೇ ಜ್ಞಾಪಕ ಮಾಡಿದ್ರು. ದಟ್ಸ್ ಒನ್ ಆಫ್ ದಿನೇಶ್ ಬಾಬು ಸರ್ಸ್ ಬೆಸ್ಟ್ ಫಿಲ್ಮ್ಸ್. ಸೊ ಅವ್ರಿಗೆ ಖಂಡಿತ ಇದು ಚೆನ್ನಾಗುತ್ತೆ ಪ್ರಿಯಾ, ಬಿಕಾಸ್ ಈ ತರ ಮೂವೀಸ್ ಗೆ ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರು, ಬಿಕಾಸ್ ದಟ್ಸ್ ಹಿಸ್ ಫಾರ್ಟೆ. ಬಾಬು ಸರ್ ಅದೇ ಜಾನರ್ ಅಂದ್ರು. ಅಂಡ್ ಉಪಿ ಸರ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಆಸ್ ಅ ಡೈರೆಕ್ಟರ್, ಅಂಡ್ ಉಪಿ ಆಲ್ಸೋ ಬಿಂಗ್ ಅ ಡೈರೆಕ್ಟರ್ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಅಂಡ್ ಪ್ರೊಡ್ಯೂಸರ್, ನಮ್ಮ ಪ್ರೊಡ್ಯೂಸರ್ ಕೂಡ ಉಪಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಬುದ್ಧಿವಂತ ಮಾಡಿದ್ರು ಮೋಹನ್ ಅವರು. ಸೊ ಹಾಗಾದ್ರೆ ಹಿ ನ್ಯೂ ದ ಡೈರೆಕ್ಟರ್ ಅಂಡ್ ದ ಪ್ರೊಡ್ಯೂಸರ್. ಸೊ ಹಿ ಸೆಡ್ ಗೋ ಅಹೆಡ್. ಒಂದ್ ಕನ್ಸರ್ನ್ ಇತ್ತು, ನಮ್ದು ಉಪಿ ಟು ಪ್ರೊಡಕ್ಷನ್ ನಡೀತಾ ಇತ್ತು ಅವಾಗ. ಸೊ ನಾವೆಲ್ಲ ಮ್ಯಾನೇಜ್ ಮಾಡಿದ್ವಿ, ಬಿಕಾಸ್ ಒಂದು ಸ್ಟಾರ್ಟ್ ಟು ಫಿನಿಶ್ ಸ್ಕೆಡ್ಯೂಲ್ ಇತ್ತು. ಸೊ ಹಿ ಸೆಡ್ ಗೋ ಅಹೆಡ್, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಚಾಲೆಂಜಿಂಗ್ ಪಾತ್ರ, ಅವ್ರಿಗೂ ಕೂಡ ಸರ್ಪ್ರೈಸ್ ಆಗಿತ್ತು, ಯಾವ ರೀತಿ ಇರುತ್ತೆ ಮಾಡು ನೀನು, ಒಳ್ಳೆ ಒಂದು ಡೈರೆಕ್ಟರ್ ಕೂಡ ಹೌದು, ನೀನ್ ಏನಾದ್ರೂ ಒಂದು ತೋರಿಸಬಹುದು, ಅಚೀವ್ ಮಾಡಬಹುದು. ಖಂಡಿತ. ಈಗ ಚಿತ್ರವನ್ನ ನೀವು ಆಕ್ಟ್ ಮಾಡುವಾಗ ಹೇಳಿರುವಂತದ್ದು, ಬಟ್ ಚಿತ್ರ ರಿಲೀಸ್ ಆದ್ಮೇಲೆ, ಚಿತ್ರವನ್ನ ನೋಡಿದ್ಮೇಲೆ ಉಪಿ ಸರ್ ಏನ್ ಹೇಳಿದ್ದಾರೆ? ಉಪಿ ಸರ್ಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಅವ್ರು ಯೂಶಲಿ ಜಾಸ್ತಿ ಮಾತಾಡಲ್ಲ ಮೂವೀಸ್ ಬಗ್ಗೆ, ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಬೇರೆ ಮೂವೀಸ್ ನೋಡಿದ್ರೆ. ಟೈಮ್ಸ್ ನಾನು ಮೂವೀಸ್ ಕೂಡ ಅವ್ರು ನೋಡಲ್ಲ. ಸೊ ಈ ಮೂವಿ ಬಂದು ನೋಡಿ ಆಮೇಲೆ ಮನೆಗೆ ಹೋಗಿ ಆಲ್ಮೋಸ್ಟ್ 1 hour ಮಾತಾಡಿದ್ರು. ಹಾಲ್ ಥಿಯೇಟರ್ ಅಲ್ಲಿ ಏನು ಜಾಸ್ತಿ ಹೇಳಿಲ್ಲ, ಬಾಬು ಸರ್ ಹತ್ರ ಮತ್ತೆ ಮೋಹನ್ ಅವ್ರ ಹತ್ರ ಮಾತಾಡಿದ್ರು. ಮನೆಗ್ ಬಂದಾದ್ಮೇಲೆ ನನ್ನ ಹತ್ರ ಆಲ್ಮೋಸ್ಟ್ 1 hour ಮಾತಾಡಿದ್ರು. ಈ ಸರಿ ಇಲ್ಲ, ತುಂಬಾ ಚೆನ್ನಾಗಿದೆ ಪ್ರಿಯಾ. ನನ್ಗೆ ಕಲರ್ ಕ್ವೆಶ್ಚನ್ಸ್ ಇತ್ತು, ಉಪಿ ಹೀಗಿರ್ಬೋದಾಯ್ತು ಹಾಗಿರ್ಬೋದಾಯ್ತು, ಇಲ್ಲ ಹಾಗಾಗಿದ್ರೆ ಬೇರೆ ಚಿತ್ರ ಆಗೋಗ್ತಾ ಇತ್ತು, ಹಾಗಾಗಿದ್ರೆ ದಿನೇಶ್ ಬಾಬು ಅವ್ರದ್ದು ಸ್ಟೈಲೇ ಇರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಸೊ ಒಬ್ಬೊಬ್ರು ಡೈರೆಕ್ಟರ್ದು ಓನ್ ಸ್ಟೈಲ್ ಇದೆ, ಸೊ ಹಿ ಸೇಯಿಂಗ್ ದಿಸ್ ಇಸ್ ಪಕ್ಕಾ ದಿನೇಶ್ ಬಾಬು ಅವ್ರದ್ದು ಸ್ಟೈಲ್. ಇಟ್ ಹ್ಯಾಸ್ ಎ ಸ್ಟ್ಯಾಂಪ್ ಆನ್ ಇಟ್, ಸಿಗ್ನೇಚರ್ ಆನ್ ಇಟ್. ಅವರ ಒಂದು ಸ್ಟೈಲ್ ನ ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ತುಂಬಾ ರೀತಿ ಮೂವೀಸ್ ಸೀರಿಯಲ್ಸ್ ಎಲ್ಲ ನಾವು ನೋಡ್ತೀವಿ. ಇಟ್ಸ್ ವೆರಿ ಈಸಿ ಟು ಪಿಕ್ ಅಪ್ ಸಮಥಿಂಗ್ ಫ್ರಮ್ ಅದರ್ ಪ್ಲೇಸಸ್ ಅಂಡ್ ಪ್ಲೇಸ್ ಇಟ್, ಕಾಪಿ ಅಂಡ್ ಪೇಸ್ಟ್ ಅಂಡ್ ಮೇಕ್ ಇಟ್ ಲೈಕ್ an entertaining movie. But it's very difficult to have your own conviction and create something on your own. ಒಂದು ಹೊಸದು ಏನಾದ್ರು ಮಾಡ್ಬೇಕಂದ್ರೆ ಅದು ಯಾವಾಗ ರಿಸ್ಕ್. ನನ್ಗೆ ಈ ಸ್ಕ್ರಿಪ್ಟ್ ತಗೊಬರುವಾಗ ಅವ್ರು ನನ್ಗೆ ಇದು ಒಂಥರ ಎಕ್ಸ್ಪೆರಿಮೆಂಟ್ ಅಂದ್ರು, ಪ್ರಿಯಾಂಕಾ ನಾನು ಇದು ನನ್ ಪ್ರಕಾರನೇ ಶೂಟ್ ಮಾಡ್ತೀನಿ ಅಂತ, ನಿಮ್ಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ನೀವು ಓಕೆ ಮಾಡಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ನಾಟ್ ಅ ಟಿಪಿಕಲ್ ಮೂವಿ ದಟ್ ನೀವು ಮಾಡಿರ್ಬೋದು ಆ ತರ ಎಲ್ಲ, ಯು ವಿತ್ ಮೀ ಆರ್ ನಾಟ್ ಅಂದ್ರು. ಸೊ ಮೇಡಮ್, ಈಗ ಉಪಿ ಸರ್ ಏನ್ ಮಾತನಾಡಿದ್ದಾರೆ ಈ ಒಂದು ಚಿತ್ರವನ್ನ ನೋಡಿ ಅಂತ ಈಗ ನಾವು ನೋಡ್ಕೊಂಡು ಬರೋಣ. ಓಕೆ, ನಮಸ್ಕಾರ. ಪ್ರಿಯಾಂಕಾ ಚಿತ್ರದ ಹೆಸರು. ಈ ಚಿತ್ರನ ನಿರ್ಮಾಣ ಮಾಡಿರೋದು ಬುದ್ಧಿವಂತ ಚಿತ್ರ ಮಾಡಿದಂಥ ನಿರ್ಮಾಪಕ ಮೋಹನ್ ಅವರು, ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ. ಒಂದು ಭಾಳ ಒಂದು ವೆರೈಟಿ ಸಬ್ಜೆಕ್ಟ್ ಇದು. ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಮಾಡಿರೋಂಥ ಒಂದು ಚಿತ್ರ. ಅಂದರೆ ಈಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಪ್ರಪಂಚನೇ ಸ್ಮಾರ್ಟ್ಫೋನಲ್ಲಿದೆ. ಅಂದರೆ ಸೋಷಿಯಲ್ ಮೀಡಿಯಾ, ಟ್ವಿಟರು, ಫೇಸ್ಬುಕ್ಕು, ಈ ಥರದ್ದೆಲ್ಲ ಇದೆಯಲ್ಲ, ಇದು ಭಾಳ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಅದನ್ನೇ ಸ್ವಲ್ಪ ಬೇರೆ ರೀತಿ ಯೂಸ್ ಮಾಡಿಕೊಂಡ್ರೆ ಏನು ಪರಿಣಾಮ ಆಗುತ್ತೆ, ಈಗಿನ ಯಂಗ್ ಜನ್ರೇಷನ್ ಮೇಲೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ಗೃಹಿಣಿ ಅದರಿಂದ ಏನೆಲ್ಲ ತೊಂದರೆ ಅನುಭವಿಸ್ತಾಳೆ, ಈ ಥರ ಒಂದು ಭಾಳ ವಿಶಿಷ್ಟವಾದ ಒಂದು ಕಥೆ ಇಟ್ಕೊಂಡು ಮಾಡಿರುವಂಥ ಚಿತ್ರ ಪ್ರಿಯಾಂಕಾ. ನಾನು ಚಿತ್ರ ನೋಡಿದ್ದೀನಿ, ತುಂಬ ಇಷ್ಟ ಆಗಿದೆ. ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗಿದೆ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಸಾಂಗ್ ಪಿಕ್ಚರೇಷನ್ ಇದೆ, ತುಂಬ ಫೋಟೋಗ್ರಫಿ ಚೆನ್ನಾಗಿದೆ. ನೀವೆಲ್ಲರೂ ಚಿತ್ರ ನೋಡಿ ಈ ಚಿತ್ರನ ಬರೀ ನೋಡೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಈ ಚಿತ್ರದ ಬಗ್ಗೆ ಹೇಳಿ ಈ ಚಿತ್ರನ ದೊಡ್ಡ ಹಿಟ್ ಮಾಡಬೇಕು. ನಮ್ಮ ಬುದ್ಧಿವಂತ ಮೋಹನ್ ಅಂದರೆ ನಾವು ಕರೆಯೋದವ್ರನ್ನ, ಅವ್ರಿಗೆ ಇದೊಂದು ಹಿಟ್ ಆದರೆ ಇನ್ನೂ ಹಲವಾರು ಚಿತ್ರಗಳು, ಯಾಕಂದರೆ ತುಂಬ ಟೇಸ್ಟ್ ಇರುವಂಥ ಪ್ರೊಡ್ಯೂಸರು, ತುಂಬ ಚಿತ್ರಗಳು ಮಾಡಲಿ ಅವರು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಭಾಳ ಮುಖ್ಯ. ಥ್ಯಾಂಕ್ ಯು.
ಉಪಿ ಸರ್ಗೆ ನಿಜಕ್ಕೂ ತುಂಬಾ ಖುಷಿ ಆಗಿರುವಂತದ್ದು. ದಿನೇಶ್ ಬಾಬು ಸರ್ ನಿಜಕ್ಕೂ ತುಂಬಾ ಡಿಫ್ರೆಂಟ್ ಆಗಿ ತೋರಿಸುವಂತಹ ಮೂವಿಗಳಲ್ಲಿ ಸೊ ಪ್ರಿಯಾಂಕ್ ಅವರು ಕೂಡ ನಟನೆ ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಒಂದ್ ಕಡೆ ನಿಜಕ್ಕೂ ಸರ್ಪ್ರೈಸ್ ಆಗ್ಲೇಬೇಕು, ಹೇಗಿರುತ್ತೆ ಏನಿರುತ್ತೆ ಅಂತ. ಈ ಚಿತ್ರವನ್ನು ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ ಅಂತ ಅನ್ಕೋತೀನಿ. ವೀಕ್ಷಕರೇ ಸಾಕಷ್ಟು ಮಾತನಾಡದಿದೆ ಚಿತ್ರತಂಡ ಜೊತೆ. ಬಟ್ ಈ ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ, ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಈ ಒಂದು ಚಿತ್ರ ರಿಲೀಸ್ಗೂ ಮುನ್ನ ಪಾರ್ಟಿಸಿಪೇಟ್ ಮಾಡಿತ್ತು, ನಿಜಕ್ಕೂ ಭಾಗಿಯಾಗಿತ್ತು ಅಂದ್ರೆ ಅದು ಚಿತ್ರದ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ಅಂತ ಕೂಡ ಮಾತನಾಡೋಣ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಆದ್ರೆ ಇಡೀ ಇಂಟರಾಗೇಷನ್ ನಾಗ ನೀನು ಹೇಳಿದ ಒಂದು ಮಾತು ನಂಗೆ ಬಹಳ ಇಷ್ಟ. ಪ್ರಿಯಾಂಕ